ಮನೆ ಕಟ್ ನೋಡು ಒಂದು ಮದುವೆ ಮಾಡಿ ನೋಡು ಅಂತ ನಾವು ಹೇಳ್ತೀವಿ ಒಂದು ಗಾದೆ ಮಾತು. ಈ ಮಾತು ನಮಗಷ್ಟೇ ಅನ್ವಯ. ಆದರೆ ಇದು ರಾಜಕಾರಣಿಗಳಿಗೆ ಏನು ಹೇಳಬೇಕು ಅಂದರೆ, ಒಂದು ಎಲೆಕ್ಷನ್ ಗೆದ್ದು ನೋಡು, ಹಾಗೆ ಒಂದು ಸರ್ಕಾರ ರಚನೆ ಮಾಡಿ ನೋಡು ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದು 10 ದಿನ ಆಗೋಗಿದೆ. ಇಲ್ಲಿ ಮಹಾಯುತಿ ಭರ್ಜರಿ ಗೆಲುವು ಕೂಡ ಸಾಧಿಸಿದೆ. ಆದರೂ ಕೂಡ ಹೊಸ ಮುಖ್ಯಮಂತ್ರಿ ಆಯ್ಕೆ ಇನ್ನೂ ಆಗ್ತಾನೆ ಇಲ್ಲ. ಅದು ಮಹಾರಾಷ್ಟ್ರದಲ್ಲಿ ಒಂದು ಕಗ್ಗಂಟಾಗಿ ಉಳ್ಕೊಂಡಿದೆ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅವರ ಇಲ್ಲಿ CM ಆಗಿ ಆಯ್ಕೆ ಆಗುವಂಥದ್ದು ಇಲ್ಲಿ ಖಚಿತ. ಆದರೆ ಹಾಲಿ CM ಏಕನಾಥ್ ಶಿಂದೆ ಇದ್ದಾರಲ್ಲ, ಅವ್ರು ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಮಹಾರಾಷ್ಟ್ರದ ನಿಯೋಜಿತ CM ಆಗಿರುವಂತಹ ಏಕನಾಥ್ ಶಿಂದೆ ಅವರು BJPಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಕ್ಕೇನೋ ನಾನು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಒಂದು ರಾಜಿ ಸೂತ್ರ ಮಾಡ್ಕೊಂಡಿದ್ದಾರೆ ಅವರು. ಹಾಗೆ ಆ ರಾಜಿ ಸೂತ್ರ ಪಾಲನೆ ಆಗಲೇಬೇಕು ಅಂತ ಈಗ ಏಕನಾಥ್ ಶಿಂದೆ ಅವರು ಇಲ್ಲಿ ಅಂಟ್ಕೊಂಡು ಕೂತಿದ್ದಾರೆ. 288 ಸದಸ್ಯ ಬಲದ ಈ ಒಂದು ವಿಧಾನಸಭೆಯಲ್ಲಿ ಮಹಾಯುತಿ 230 ಸೀಟ್ಗಳನ್ನು ಗೆದ್ದಿತ್ತು. ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚಿಸೋಕ್ಕೆ ಶಿಂದೆ, ದೇವೇಂದ್ರ ಫಡ್ನವೀಸ್ ಅವರು ಹಾಗೆ ಅಜಿತ್ ಪವಾರ್ ಅವರು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಈ ಟೈಮಲ್ಲಿ ಅಮಿತ್ ಶಾ ಅವ್ರ ಮುಂದೆ ಶಿಂದೆ ಅವರು ಹೊಸ ವಾದವೊಂದನ್ನು ಇಡ್ತಾರೆ. ನನ್ನ ನಾಯಕತ್ವದಲ್ಲೇ ವಿಧಾನಸಭೆ ಎಲೆಕ್ಷನ್ ನಡೀತು. ಇಲ್ಲಿ ಮಹಿಳಾ ಮತದಾರರು, ಮರಾಠರು ಹಾಗೆ OBCಗಳು ಈ ಹಿಂದಿನ ಸರ್ಕಾರದ ಕಾರ್ಯವನ್ನು ನೋಡಿ ಓಟ್ ಹಾಕಿದ್ರು. ನಾನು CM ಆಗಿ ಮಾಡಿದಂತಹ ಕೆಲಸಗಳೇ ಇದಕ್ಕೆ ಕಾರಣ. ನನ್ನನ್ನು ನೋಡಿನೇ ಜನ ಓಟ್ ಹಾಕಿದ್ದು, ಈ ಮಹಾಯುತಿಗೆ ಇಷ್ಟೊಂದು ಸೀಟ್ ಬರೋದಕ್ಕೆ ನಾನು ಕಾರಣ ಅಂತ ಇಲ್ಲಿ ಶಿಂದೆ ಅವರು ಒಂದು ಹೊಸ ವಾದ ಮುಂದೆ ಇಟ್ಟಿದ್ದಾರೆ. ಅವರು ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದೆ, ಮೀಸಲಾತಿ ನಿರ್ಧಾರಗಳು ಇವೆಲ್ಲವನ್ನು ನೋಡಿ ಮಹಾಯುತಿಗೆ ವೋಟ್ ಮಾಡಿದ್ದಾರೆ. ಈಗ ಮುಂದೆ ಮತ್ತೆ ನಾನೇ CM ಆಗ್ತೀನಿ ಅಂತ ಅಂದ್ಕೊಂಡೇ ಜನ ಇಲ್ಲಿ ವೋಟ್ ಮಾಡಿದ್ದಾರೆ. ಈಗ ನನ್ನನ್ನೇನ CM ಮಾಡಲಿಲ್ಲ ಅಂದರೆ, ನನ್ನನ್ನು CM ಮಾಡಲಿಲ್ಲ ಅಂತಂದರೆ ಇದು ಜನರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತಲ್ವಾ ಅಂತ ಇಲ್ಲಿ ಶಿಂದೆ ಅವರು ಅಮಿತ್ ಶಾ ಅವ್ರ ಮುಂದೆ ಒಂದು ಹೊಸ ಲಾಜಿಕ್ ಮುಂದಿಡ್ತಾ ಇದ್ದಾರೆ. ತಮ್ಮನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂತ ಅವರು ಒಂದೆರಡು ಸಮೀಕ್ಷೆಗಳು ನೋಡಿ ಅಂತ ಅಮಿತ್ ಶಾ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರಂತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸೋದೇನೆಂದರೆ, 288 ಕ್ಷೇತ್ರದಲ್ಲಿ BJP ಒಂದೇ 132ರಲ್ಲಿ ಗೆದ್ದಿದೆ. ಇಲ್ಲಿ BJP ಸ್ಪರ್ಧಿಸಿದ್ದು 149 ಕ್ಷೇತ್ರದಲ್ಲಿ, ಅದರಲ್ಲಿ ಬರೀ 17 ಅಷ್ಟೇ ಅವ್ರು ಸೋತಿದ್ದು. 132ರಲ್ಲಿ ಇಲ್ಲಿ BJP ಅವ್ರು ಗೆದ್ದರು. ಶಿವಸೇನೆ ಅಂದರೆ ಶಿಂದೆ ಟೀಮ್ ಏನಿದೆ, ಅವರು 81 ಸ್ಥಾನದಲ್ಲಿ ಸ್ಪರ್ಧಿಸಿದ್ರು, 57 ಸೀಟ್ ಗೆದ್ದಿದ್ದಾರೆ. ಇನ್ನು ಅಜಿತ್ ಪವಾರ್ ಅವರ NCP ಟೀಮು, ಅವರು ಕೂಡ 59 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು, 41ರಲ್ಲಿ ಗೆದ್ದಿದ್ದಾರೆ. ಬಹುಮತ ಬರಬೇಕು ಅಂದರೆ ಮಹಾರಾಷ್ಟ್ರದಲ್ಲಿ 145 ಬರಬೇಕು. BJP ಒಂದೇ ಇಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿದೆ, ಯಾಕಂದರೆ 132 ಸೀಟ್ ಅವ್ರದ್ದಿದೆ. ಆದರೂ ಕೂಡ ಇಲ್ಲಿ ಶಿವಸೇನೆಯ ಶಿಂದೆ ಮತ್ತೆ ಅವರಿಗೆ CM ಬಿಟ್ಕೊಡಿ ಅಂತ ಅವರು ಆಗಲೇ ಖ್ಯಾತಿ ತೆಗಿತಾ ಇದ್ದಾರೆ. ಈಗ ಶಿಂದೆ ಏನೋ ಹೊಸವಾದ ಮುಂದಿಟ್ಟಿದ್ದಾರೆ. ಒಂದು ವೇಳೆ ಫಡ್ನವೀಸ್ ಅವರನ್ನೇ ಆಯಿತು ಮುಖ್ಯಮಂತ್ರಿ ಮಾಡಿ, ಅವರನ್ನೇ ಮುಖ್ಯಮಂತ್ರಿ ಅಂತ ನೀವೇನಾದರೂ ನೇಮಕ ಮಾಡಿದ್ರೆ ನಮಗೆ 3 ಪ್ರಮುಖ ಖಾತೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಯಾವುದ್ಯಾವುದು ಅಂದರೆ, ನಮಗೆ ಗೃಹ ಖಾತೆ ಕೊಡಬೇಕು, ಹಣಕಾಸು ಖಾತೆ ಕೊಡಬೇಕು, ಕಂದಾಯ ಖಾತೆಗಳನ್ನು ನಮಗೆ ಕೊಡಬೇಕು ಅಂತ ಶಿಂದೆ ಅವರು ಹೊಸ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ಯಾರಿಗೆ ಹೇಳ್ತೀವೋ ಅವರನ್ನೇ DCM ಮಾಡಬೇಕು, ಅವರಿಗೆ DCM ಸ್ಥಾನ ಬಿಟ್ಕೊಡ್ಬೇಕು ಅಂತ ಶಿಂದೆ ಇಲ್ಲಿ ಪಟ್ಟಿಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಈ 3 ಪ್ರಮುಖ ಖಾತೆಗಳನ್ನು ಶಿವಸೇನೆಗೆ ಏನಾದರೂ ಕೊಡಲ್ಲ ಅಂತ ಅಂದ್ಕೊಳ್ಳಿ, ನಾವು ಸರ್ಕಾರ ರಚನೆಗೆ ಸಹಾಯನೇ ಮಾಡಲ್ಲ ಅಂತ ಧಮಕಿ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಬೇಕಾದರೆ ಬಾಹ್ಯ ಬೆಂಬಲ ಕೊಡ್ತೀವಿ, ಯಾಕಂದರೆ ಮೋದಿಗೋಸ್ಕರ ನಾವು ಹೊರಗಡೆ ಇದ್ದುಕೊಂಡೇ ಸಪೋರ್ಟ್ ಮಾಡ್ತೀವಿ. ಆದರೆ ನಾವು ಕೇಳಿದ್ದ ಮಂತ್ರಿಗಳ ಸ್ಥಾನ ಏನಾದರೂ ನೀವು ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ಸೇರಲ್ಲ ಅಂತ ಶಿಂದೆ ಈಗಾಗಲೇ ಅಲ್ಲಿ ಆಟ ಶುರು ಮಾಡಿಬಿಟ್ಟಿದ್ದಾರೆ. ಶಿಂದೆ ಶುರು ಮಾಡಿರುವಂಥ ಈ ಆಟ ಏನಿದೆ, ಅದು BJP ನಾಯಕರಿಗೆ ತಲೆನೋವು ತಂದಿದೆ. ಸ್ಪಷ್ಟ ಬಹುಮತ ಇದ್ದರೂ ಕೂಡ ಇನ್ನೂ ಮಹಾರಾಷ್ಟ್ರದಲ್ಲಿ CM ಹೆಸರು ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಮಹಾರಾಷ್ಟ್ರ BJPಯಲ್ಲಿ ಒಬ್ಬ ಪಕ್ಷದ ನಾಯಕನ ಆಯ್ಕೆ ಮಾಡೋಕ್ಕೆ ಅಂತ ಈಗಾಗಲೇ ವೀಕ್ಷಕರನ್ನು ಕೂಡ ಇಲ್ಲಿ ನೇಮಕ ಮಾಡಿದೆ. ವೀಕ್ಷಕರಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಅವರು ಇಲ್ಲಿ ನೇಮಕಗೊಂಡಿದ್ದಾರೆ. ಅವರು ಹೋಗಿ ಲೀಡರ್ ಯಾರಾಗಬೇಕು, ಯಾರು CM ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಡಿಸೆಂಬರ್ 5ಕ್ಕೆ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕೂಡ ನಡೆಯುತ್ತೆ. ಈಗಾಗಲೇ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಮುಂಬೈನ ಆಜಾದ್ ಮೈದಾನದಲ್ಲಿ ಈಗಾಗಲೇ ಸಿದ್ಧತೆ ಕೂಡ ಇಲ್ಲಿ ನಡೀತಾ ಇದ್ದಾವೆ. ಈಗಾಗಲೇ BJPಗೆ ಮುಖ್ಯಮಂತ್ರಿ ಸ್ಥಾನ ಅನ್ನೋದೇನೋ ಫಿಕ್ಸ್ ಆಗಿದೆ, ಆದರೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅಷ್ಟೇ. ಆದರೆ ಶಿಂದೆ ಹಾಗೆ ಅಜಿತ್ ಪವಾರ್ ಇವರಿಂದಾಗಿಯೇ ಈ ಒಂದು ವಿಳಂಬ ಆಗ್ತಾ ಇರೋದು. ಸದ್ಯ ಏಕನಾಥ್ ಶಿಂದೆ ಅವರು
CM ಸ್ಥಾನ ಏನೋ ಬಿಟ್ಟುಕೊಡ್ತಾರೆ, ದೇವೇಂದ್ರ ಫಡ್ನವೀಸ್ ಅವರೇ ಇಲ್ಲಿ CM ಆಗೋದು ಪಕ್ಕ. ಆದರೆ ಮುಂದೆ NCP ಹಾಗೆ ಶಿವಸೇನೆ ನಡುವೆ ಮಂತ್ರಿ ಸ್ಥಾನಗಳಿಗೆ ಫೈಟ್ ನಡೆಯುತ್ತೆ. ಈಗಾಗಲೇ ಶಿಂದೆ ಅವರು ಹಣಕಾಸು ಖಾತೆ ಕೊಡಿ, ಗೃಹ ಖಾತೆ ಕೊಡಿ, ಕಂದಾಯ ಖಾತೆ ಕೊಡಿ ಅಂತ ಅವರಾಗಲೇ ಬೇಡಿಕೆ ಇಟ್ಟಿದ್ದಾರೆ. ಇದೇ ರೀತಿ NCP ಕೂಡ ಇನ್ನೊಂದಿಷ್ಟು ಇಂಥದ್ದೇ ಪ್ರಮುಖ ಖಾತೆಗಳು ಬೇಕು ಅಂತ ಅವರು ಕೂಡ ಖಾತೆ ತೆಗಿತಾರೆ. CM ಆಗುವಂತಹ ಫಡ್ನವೀಸ್ಗೂ ಕೂಡ ಈ ಒಂದು ಹೊಸ ತಲೆನೋವಿದು. ಇರೋ ಪ್ರಮುಖ ಖಾತೆಗಳನ್ನು NCPಗೆ ಹಾಗೆ ಶಿವಸೇನೆಗೆ ಏನಾದರೂ ಬಿಟ್ಟುಕೊಟ್ರೆ 132 ಸೀಟ್ ಗೆದ್ದಿದ್ದಾರಲ್ಲ BJP ಅವರು, ಅವ್ರಿಗೆ ಯಾವುದು ಅಂತ ಕೊಡ್ತಾರೆ? ಅವ್ರಿಗೆ ಎಷ್ಟು ಮಂತ್ರಿ ಸ್ಥಾನ ಅಂತ ಕೊಡಬೇಕು? ಇದು ಮತ್ತೆ ಗೊಂದಲ ಗದ್ದಲ ಹಾಗೆ ಬಂಡಾಯಕ್ಕೆ ಕೂಡ ಕಾರಣ ಆಗ್ಬೋದು. NCP ಹಾಗೆ ಶಿವಸೇನೆಗೆ ತಲಾ ಒಂದೊಂದು DCM ಸ್ಥಾನ ಕೊಡ್ತೀವಿ ಅಂತ ಕೂಡ ಈಗಾಗಲೇ ಅವ್ರು ಹೇಳಿದ್ದಾರೆ. ಹೈಕಮಾಂಡು ಎಲ್ಲ ಗೊಂದಲಗಳನ್ನು ಯಾವ ರೀತಿ ಪರಿಹರಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸದ್ಯ ಡಿಸೆಂಬರ್ 5 ಸಂಜೆ ನೂತನ CM ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮುಂಬೈನ ಆಜಾದ್ ಮೈದಾನದಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಅಮಿತ್ ಶಾ ಅವರು ಬರ್ತಾರೆ, ರಾಜನಾಥ್ ಸಿಂಗ್ ಅವರು ಬರ್ಬೋದು, ಹಾಗೆ ಎಲ್ಲ BJP ಹಿರಿಯ ನಾಯಕರು, ಇನ್ನು BJP ಎಲ್ಲೆಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಆ ರಾಜ್ಯಗಳ CMಗಳು ಕೂಡ ಇಲ್ಲಿ ಪಾಲ್ಗೊಳ್ಳುವಂಥ ಒಂದು ನಿರೀಕ್ಷೆ ಇದೆ. ಈಗ ಫಡ್ನವೀಸ್ CM ಆಗ್ತಿರೋದ್ರಿಂದ ಏಕನಾಥ್ ಶಿಂದೆಗೆ ಒಂದಿಷ್ಟು ಮುಜುಗರ ಆಗೇ ಆಗುತ್ತೆ. ಯಾಕೆಂದರೆ ಅವರು ಈ ಹಿಂದೆ CM ಆಗಿದ್ದವರು. ಈ ಕಾರಣಕ್ಕೆ BJP ನಾಯಕರು ಏನು ಹೇಳಿದ್ದಾರೆ, ಒಂದು ಹೊಸ ಆಫರನ್ನು ಶಿಂದೆ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆ ಅವರು DCM ಆಗಿ, ನೀವು DCM ಒಂದು ಸ್ಥಾನ ನಿಮಗೆ ಕೊಡ್ತೀವಿ, DCM ಆಗಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಶಿಂದೆ ಅವರೇನೋ ಇದಕ್ಕೂ ಒಪ್ಪಲಿಲ್ಲ ಅಂದರೆ ಅವರನ್ನು ಸಂಸದರನ್ನಾಗಿ ಮಾಡಿ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರುವಂತೆ ಈಗಾಗಲೇ ಆಫರ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಫಲಿತಾಂಶ ಬಂದು 10 ದಿನ ಆಯಿತು. CM ಹೆಸರು ಅಧಿಕೃತ ಘೋಷಣೆ ಆಗದೆ ಇರೋಕ್ಕೆ ಇಲ್ಲಿ ಶಿಂದೆ ಕಿರಿಕ್ ಕಾರಣ ಅಂತ ಅನ್ಬೋದು. ಈಗಲೇ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಶಿವಸೇನೆ ಇನ್ನೆಷ್ಟು ಖ್ಯಾತೆ ತೆಗೆಯುತ್ತೋ ಗೊತ್ತಿಲ್ಲ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೀತಾ ಇದೆ, ಇನ್ನೊಂದು ಕಡೆ EVM ಹ್ಯಾಕ್ ಅನ್ನೋವಂಥ ಒಂದು ಆರೋಪ ಇಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಗೆಲುವಿಗೆ EVM ಹ್ಯಾಕ್ ಮಾಡಿದ್ದೇ ಕಾರಣ ಅಂತ ಈಗಾಗಲೇ ವಿಪಕ್ಷಗಳು ಇಲ್ಲಿ ಆರೋಪಿಸಿದ್ದು. ಈಗ ವ್ಯಕ್ತಿಯೊಬ್ಬ ಏನು ಮಾಡಿದ್ದಾನೆ, EVM ಹ್ಯಾಕ್ ಮಾಡ್ಬೋದು ಅಂತ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾನೆ. ಆ ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಏನಿದೆ ಅಂದರೆ, ಒಬ್ಬಾತ ಮಾತಾಡ್ತಾ ಹೇಳ್ತಾ ಹೋಗ್ತಾನೆ, ಯಾವ ರೀತಿ ಮಹಾರಾಷ್ಟ್ರದಲ್ಲಿ EVM ಹ್ಯಾಕ್ ಆಯಿತು, ಹೆಂಗೆ ಮಾಡಿದ್ರು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಒಬ್ಬ ಹ್ಯಾಕರ್ ಹೇಳ್ತಾ ಹೋಗ್ತಾನೆ. ನಾನು ಬೇಕಾದರೆ 288 ಸ್ಥಾನಗಳ ಒಂದು ರಿಸಲ್ಟನ್ನು ಕೂಡ ನಾನು ತಿರ್ಚಬಲ್ಲೆ ಅಂತ ಆತ ಹೇಳ್ತಾನೆ. ಆ ಮೊಬೈಲ್ನಲ್ಲೇ ಒಂದಿಷ್ಟು ಅಪ್ಲಿಕೇಶನ್ ಹಾಕ್ಕೋಬೋದು, ಆ ಮೊಬೈಲ್ನಲ್ಲೇ ನೋಡಿಕೊಂಡು ಕೂಡ ಒಂದು EVM ಹ್ಯಾಕ್ ಮಾಡ್ಬೋದು, ಅದನ್ನು ಸಿಗ್ನಲ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ ಕೂಡ ಅವನಲ್ಲಿ ಹೇಳ್ತಾ ಹೋಗ್ತಾನೆ. ಆದರೆ ಆ ವ್ಯಕ್ತಿ ಏನು ಹೇಳಿದ್ದಾನೆ ಅದನ್ನು ಇಲ್ಲಿ ಚುನಾವಣಾ ಆಯೋಗ ತಳ್ಳ ಹಾಕಿದೆ. EVM ಹ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದೆ. ಈಗ EVM ಹ್ಯಾಕ್ ಮಾಡ್ಬೋದು ಅಂತ ಏನೊಬ್ಬ ಹ್ಯಾಕರ್ ಹೇಳಿದ್ನೋ ಅವನ ವಿರುದ್ಧ ಕೂಡ FIR ಇಲ್ಲಿ ದಾಖಲಾಗಿದೆ. EVM ಹ್ಯಾಕ್ ವಿವಾದದ ಹೊತ್ತಲ್ಲೇ ಇಲ್ಲಿ ಒಬ್ಬ ಹ್ಯಾಕರ್ ಏನು ಹೇಳಿದನೋ ಆ ವಿಡಿಯೋ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಮಹಾರಾಷ್ಟ್ರ CM ಆಯ್ಕೆ ಬಗ್ಗೆ ನೋಡೋದಾದರೆ, ಫಡ್ನವೀಸ್ ಸರ್ಕಾರಕ್ಕೆ ಇಲ್ಲಿ ಆರಂಭದಲ್ಲಿ ಇನ್ನೊಂದಿಷ್ಟು ಅಡ್ಡಿ ಆತಂಕ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮಂತ್ರಿಮಂಡಲ ರಚನೆ ವಿಚಾರದಲ್ಲಿ NCP ಶಿವಸೇನೆ ಫೈಟ್ ಕೂಡ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಈ ಎಲ್ಲದರ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.